ನಾವು ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ನಡೆದುಕೊಳ್ಬೇಕು. ದೇವರಿಗೆ ಭಯಪಡುವಂಥವರಾಗಿರ್ಬೇಕು, ಮನುಷ್ಯರಿಗಲ್ಲ. ಕೆಲವೊಬ್ರು ಮನುಷ್ಯರ ಭಯ ಬೀಳ್ತಿರ್ತಾರೆ. ಮನುಷ್ಯರು ನಮ್ಗೆ ಏನ್ ಮಾಡ್ತಾರೇನೋ, ಅವ್ರೇನ್ ನಮಗೆ ದ್ರೋಹ ಮಾಡ್ತಾರೇನೋ, ಇವ್ರೇನ್ ನಮಗೆ ಕೀಡು ಮಾಡ್ತಾರೇನೋ, ಅವ್ರೇನ್ ನಮಗೆ ಕೆಟ್ಟದ್ದು ಮಾಡ್ತಾರೇನೋ ಅಂತೇಳಿ ಮನುಷ್ಯರು ನೋಡಿ ಭಯಪಡ್ತಿರ್ತಾರೆ. ವಾಕ್ಯ ಏನಂತ ಹೇಳ್ತೀವಿ ಗೊತ್ತಾ? ದೇವರಲ್ಲೇ ಭಯಭಕ್ತಿ ಉಳ್ಳವರಾಗಿರ್ಬೇಕು. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 14ನೇ ವಚನದಲ್ಲಿ, ಭಯದಿಂದ ನಡೆದುಕೊಳ್ಳುವವನು ಧನ್ಯನು, ಕಠಿಣ ಹೃದಯನು ಕೇಡಿಗೆ ಸಿಕ್ಕಿ ಬೀಳುವವನು. ಭಯದಿಂದ ನಡೆದುಕೊಳ್ಳುವವನು ಧನ್ಯನು ಅಂತ. ಏನು ಭಯ? ದೇವರ ಭಯ. ನನಗೆ ದೇವ್ರ ಭಯ ಐತೆ, ನಾನು ದೇವರಿಗೆ ಭಯಭಕ್ತಿ ಉಳ್ಳವನಾಗಿ ಜೀವಿಸ್ತೀನಿ, ನಾನು ದೇವರಿಗೆ ಇಷ್ಟಕರವಾಗಿ ನಾನು ಜೀವಿಸ್ತೀನಿ, ನಾನು ದೇವರಿಗೆ ವ್ಯತಿರೇಕವಾಗಿ ನಾನು ಜೀವಿಸೋದಿಲ್ಲ, ನಾನು ದೇವರಿಗೆ ವಿಧೇಯನಾಗಿ ನಾನು ಜೀವಿಸ್ತೀನಿ ಅನ್ನೋ ಭಯ ನಮ್ಮಲ್ಲಿ ಇದ್ದಾಗ ಅವನು ಧನ್ಯನು ಅಂತೇಳಿ ವಾಕ್ಯ ಹೇಳುತ್ತದೆ. ನಾವು ನೋಡಿದ್ರೆ ಮನುಷ್ಯರು ನೋಡಿ ಭಯ ಬೀಳ್ತಿರ್ತೀವಿ. ದೇವ್ರ ವಾಕ್ಯ ಏನಂತ ಹೇಳ್ತದೆ? ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿರು, ನೀನು ಧನ್ಯನು ಅಂತೇಳಿ ವಾಕ್ಯ ಹೇಳುತ್ತದೆ. ಅಂದ್ರೆ ನಾವು ದೇವರ ವಿರುದ್ಧವಾಗಿ ಪಾಪ ಮಾಡದಿಲ್ದಂಗೆ ಯಥಾರ್ಥವಾಗಿ ನಾವು ಜೀವಿಸುವಂತವರಾಗಿರ್ಬೇಕು. ಈಗ ಯಾವ್ದಾದ್ರು ಫಂಕ್ಷನ್ಸ್ಗೋ ಇಲ್ಲ ರಿಲೇಷನ್ಸ್ ಫಂಕ್ಷನ್ಸ್ಗೋ ಪಾರ್ಟೀಸ್ಗೋ ಹೋಗಿರ್ತೀವಿ ಅನ್ಕೋ, ಅಲ್ಲಿ ಎಲ್ಲಾ ಲೋಕ ಸಂಬಂಧವಾದವರು ಕೂಡ ಬಂದಿರ್ತಾರೆ. ಅವ್ರು ಹೆಂಗ್ ಮಾಡ್ತಾರೋ ಹಂಗ ನಾವು ಅಲ್ಲಿ ಮಾಡುವಂತವ್ರಾಗಿರ್ಬಾರ್ದು. ಯಾಕಂದ್ರೆ ಅವರು ಲೋಕ ಸಂಬಂಧವಾದ ವ್ಯಕ್ತಿಗಳು, ಅವರು ಅಜ್ಞಾನದಲ್ಲದಾರ. ಅವ್ರು ಏನ್ ಮಾಡಿದ್ರು ಸರಿ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ನಾವು ದೇವ್ರ ಮಕ್ಕಳಾಗಿ ಅವ್ರು ಏನ್ ಮಾಡ್ತಿರ್ತಾರೋ ಲೋಕ ಸಂಬಂಧವಾದದ್ದು, ಅದು ಕೂಡ ನಾವು ಅಲ್ಲಿ ಆ ರೀತಿಯಾಗಿ ಲೋಕ ಸಂಬಂಧವಾಗಿ ಆಚಾರಗಳಾಗ್ಲಿ, ಲೋಕ ಸಂಬಂಧವಾದ ಕ್ರಿಯೆಗಳಾಗ್ಲಿ ನಾವಲ್ಲಿ ಮಾಡಿದಾಗ ದೇವ್ರ ಭಯ ನಮಗಿಲ್ಲ ಅಂತ ಅರ್ಥ. ದೇವ್ರ ಭಯ ಇರಬೇಕು. ಎಲ್ಲೇ ಹೋದ್ರು ಕೂಡ ಸರಿಯಪ್ಪ ನೀವು ಮಾಡ್ರಿ, ಇಲ್ಲ ನಾನು ಮಾಡಲ್ಲ ಅಂತೇಳಿ ನಾವು ದೇವರಿಗೆ ವಿಧೇಯರಾಗಿ, ದೇವ್ರ ವಾಕ್ಯಗೆ ವಿಧೇಯರಾಗಿ ನಡೆಯುವಂತವ್ರಾಗಿರ್ಬೇಕು. ನಾವು ಪ್ರತ್ಯೇಕವಾಗಿ ಕಾಣಬೇಕು. ನಾವೆಲ್ಲೇ ಇರ್ಲಿ, ಎಷ್ಟು ಮಧ್ಯದಲ್ಲೇ ಇರ್ಲಿ, ನಮ್ಮ ಕ್ರಿಯೆಗಳು, ನಮ್ಮ ಪ್ರವರ್ತನೆಗಳು ದೇವರಿಗೆ ಮಹಿಮಕರವಾಗಿರ್ಬೇಕು. ನಮ್ಮ ಕ್ರಿಯೆಗಳನ್ನು ನೋಡಿ ದೇವರನ್ನು ಕೊಂಡಾಡ್ತಾರಂತೇಳಿ ವಾಕ್ಯ ಹೇಳುತ್ತದೆ. ನಮ್ಮ ಪ್ರವರ್ತನೆ ನಾವು ಜೀವಿಸಿ ತೋರಿಸ್ಬೇಕು. ನಾವು ಜೀವಿಸಿ ನಮ್ಮಲ್ಲಿ ಕ್ರಿಸ್ತನ ನಾವು ತೋರಿಸ್ಬೇಕು. ಆ ರೀತಿ ಭಯಭಕ್ತಿ ಉಳ್ಳವರಾಗಿರ್ಬೇಕು. ನಮ್ಮ ರಕ್ಷಣೆಯನ್ನು ಕೂಡ ನಾವು ಕಾಪಾಡ್ಕೋಬೇಕಂತ. ಭಯಲಿದ್ದ ನಮ್ಮ ರಕ್ಷಣೆ, ನಡುಗುತ್ತಾ ರಕ್ಷಣೆಯನ್ನು ಕಾಪಾಡಿಕೊಳ್ಳ್ರಿ ಅಂತೇಳಿ ಪೌಲ್ ಹೇಳ್ತಾನ. ನೋಡ್ರಿ, ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನದಲ್ಲಿ, ನನ್ನ ಪ್ರಿಯರೇ, ನೀವು ನನ್ನ ಮಾತುಗಳನ್ನು ಯಾವಾಗಲೂ ಕೇಳಿದಂತೆ ಈಗಲೂ ಕೇಳಿರಿ. ನಾನು ನಿಮ್ಮಲ್ಲಿರುವಾಗ ಮಾತ್ರವಲ್ಲದೆ ನಾನು ಇಲ್ಲದಿರುವಾಗಲೂ ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವವರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ನಡುಗುವವರಾಗಿ ರಕ್ಷಣೆಯನ್ನು ನೀವು ಸಾಧಿಸಿಕೊಳ್ಬೇಕು, ಕಾಪಾಡಿಕೊಳ್ಬೇಕು ಅಂತೇಳಿ ವಾಕ್ಯ ಹೇಳುತ್ತದೆ. ನಾವು ಕ್ರಿಸ್ತನಲ್ಲಿ ರಕ್ತದಲ್ಲಿ ತೊಳೆಯಲ್ಪಟ್ಬಿಟ್ಟಿವಲ್ಲ, ನಾವು ರಕ್ಷಣೆಯಲ್ಲಿ ಬಂದ್ಬಿಟ್ಟಿವಲ್ಲ, ನಾವು ಪರಲೋಕ ಸೇರ್ಬಿಡ್ತೀವಲ್ಲ, ನಾವು ಇಷ್ಟಾನುಸಾರ ನಾವು ಹೆಂಗ್ ಜೀವಿಸಗಳು ನಡೀತೈತೆ ಅಲ್ಲ. ವಾಕ್ಯ ಏನಂತ ಹೇಳ್ತದೆ ಇಲ್ಲಿ? ನಿಮ್ಮ ರಕ್ಷಣೆಯನ್ನು ನಡುಗುತ್ತಾ ಸಾಧಿಸ್ಬೇಕು, ಅದನ್ನ ಕಾಪಾಡ್ಕೋಬೇಕು. ಅದನ್ನ ನಾನೆಲ್ಲಿ ರಕ್ಷಣೆಗೆ ದೂರ ಆತೀನೋ, ನಾನೆಲ್ಲಿ ದೇವ್ರ ದೂರ ಆತೀನೋ, ನಾನೆಲ್ಲಿ ದೇವ್ರ ಸನ್ನಿಧಿ ದೂರ ಆತೀನೋ, ನಾನು ದೇವ್ರ ಸನ್ನಿಧಿನೆಲ್ಲ ಸ್ಥಿರಪಡಬೇಕು, ನಾನು ದೇವ್ರಿಗೆ ಇಷ್ಟಕರವಾಗಿ ಜೀವಿಸ್ಬೇಕು, ನನಗೆ ಕೃತಜ್ಞನಾಗಿ ನಾನು ಜೀವಿಸ್ಬೇಕು, ನನ್ನ ರಕ್ಷಣೆಯನ್ನು ಕಾಪಾಡ್ಕೋಬೇಕು, ದೇವ್ರ ರಾಜ್ಯಕ್ಕೆ ನಾನು ಸೇರ್ಬೇಕು ಅನ್ನೋ ಭಯ ನಮ್ಮಲ್ಲಿ ಇರಬೇಕು. ಆ ರೀತಿ ನಾವು ನಡೆಯುವಂಥವ್ರಾಗಿ ಇರ್ಬೇಕಂತೇಳಿ ವಾಕ್ಯ ಹೇಳ್ತದೆ. ಹೆಂಗ್ ನಾವು ನಡೀತಿದೀವಿ? ಇಷ್ಟಾನುಸಾರ ನಾವು ಜೀವಿಸ್ತಿದೀವಾ? ನಾವು ಪರಲೋಕಕ್ಕೆ ಸೇರ್ತೀನಿ ಬಿಡು, ನಾನು ಕ್ರಿಸ್ತ ನಂಬಿಲ್ಲ, ಇನ್ನೇನು ನನ್ನ ಪರಲೋಕ ನನ್ನ ಟಿಕೆಟ್ ನನ್ಗೆ ಬುಕ್ ಆಗ್ಬಿಟ್ಟತೆ, ನಾನು ಹೆಂಗ್ ಸಿಕ್ಕಿದ್ರೆ ಹಂಗೆ ಜೀವಿಸಗಳು ನಡೀತತೆ ಅಲ್ಲ. ನಮ್ಮ ರಕ್ಷಣೆ ನಾವು ಕಾಪಾಡ್ಕೋಬೇಕಂತೇಳಿ ವಾಕ್ಯ ಹೇಳುತ್ತದೆ. ಬಹು ಮನೋಭೀತಿಲಿದ್ದ ನಡುಗುವವರಾಗಿ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರ ಅಂತ ಹೇಳ್ತಾ. ಮತ್ತೆ ನಾವಿನ್ನೆಷ್ಟು ಭಯಭಕ್ತಿ ಉಳ್ಳವರಾಗಿರ್ಬೇಕು, ನಾವಿನ್ನೆಷ್ಟು ಭಯಭಕ್ತಿ ಉಳ್ಳವರಾಗಿ ನಮ್ಮ ರಕ್ಷಣೆ ನಾವು ಕಾಪಾಡ್ಕೋಬೇಕು, ನಮ್ಮ ಯಥಾರ್ಥ ನಾವು ಕಾಪಾಡ್ಕೋಬೇಕು, ನನ್ನ ಭಕ್ತಿ ಜೀವಿತ ನಮ್ಗೆ ಕಾಪಾಡ್ಕೋಬೇಕು. ನಾವು ಆ ರೀತಿ ನಡೆಯುವಂಥವ್ರಾಗಿರ್ಬೇಕು. ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನಾವು ಜೀವಿಸುವಂಥವ್ರಾಗಿರ್ಬೇಕು. ಆಮೇಲೆ